ಮಾತರಂ ವಂದೇ ಮಾತರಂ ವಂದೇ ಮಾತರಂ. जैसे राष्ट्रगान एक साथ शुरू करेंगे. जन गण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलसि तरंगा. तव शुभ नामे जागे तव शुभाशिष मागे. ಕರ್ನಾಟಕದ ಮತ್ತು ಎಲ್ಲ ಭಾರತೀಯರಿಗೂ ಇವತ್ತಿನ ದಿನ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೊಡ್ತಾ ಇದೀವಿ. ಇವತ್ತು ವಿಶೇಷ ಏನಂತಂದ್ರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಎಂದಿನಂತೆಯೇ ನಾವೆಲ್ಲ ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ಸಿಗರು ಅಂತ ನಾವು, ನಮಗೆ ದೊಡ್ಡ ಹೆಮ್ಮೆ ಮತ್ತು ಅಭಿಮಾನ ಇದೆ. ಹಾಗೇನೆ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಒಂದು ರಾಜಕೀಯ ಸ್ವಾತಂತ್ರ್ಯ ತಂದು ಕೊಟ್ಟರು. ನಿಟ್ಟಿನಲ್ಲಿ ನಾವು ಏನು ಸ್ವಾತಂತ್ರ್ಯವನ್ನು ನಾವು ಅನುಭವ, ಹಾಗೇನೆ ನಮಗೆ ಸಾಮಾಜಿಕವಾದಂತಹ ಒಂದು ಸ್ವಾತಂತ್ರ್ಯ ತಂದುಕೊಟ್ಟ ಅಂಬೇಡ್ಕರ್ ಮಹಾಶಯನ್ನು ಸಹ ನಾವು ಇಂಥ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಮಹಾನ್ ತ್ಯಾಗ ಮತ್ತು ಬಲಿದಾನಗಳಿಂದ ನಮ್ಮ ರಾಷ್ಟ್ರಕ್ಕೆ ಬ್ರಿಟಿಷರ ಆಳ್ವಿಕೆಯಿಂದ ಹೊರತುಪಡಿಸಿ ಇವತ್ತಿನ ದಿನ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಈಗಿನ ಸ್ವಾತಂತ್ರ್ಯ ಎಲ್ಲ ಕ್ಷೇತ್ರ ಸಹ ಸ್ವಾತಂತ್ರ್ಯ ಸಿಗಬೇಕು, ಎಲ್ಲ ಜನತೆಗೂ ಸ್ವಾತಂತ್ರ್ಯ ಸಿಗಬೇಕು. ಆ ಸ್ವಾತಂತ್ರ್ಯದ ಮೂಲಕ ನಮ್ಮ ಏನು ಪ್ರಜಾತಂತ್ರ ವ್ಯವಸ್ಥೆ ಇದೆ ಈ ದೇಶದ ಜನತೆ ಪಡಿಬೇಕು ಅಂತ ಹೇಳ್ತಾ, ಹಾಗೇನೆ ಎಲ್ಲ ನಮ್ಮ ಮುಖಂಡರು ಇವತ್ತಿನ ದಿನ ಎಲ್ಲರೂ ಸೇರಿ ಪ್ರೀತಿ ಅಭಿಮಾನದಿಂದ ಒಂದು ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಇವತ್ತೆಲ್ಲ ಕಾಂಗ್ರೆಸ್ ಭವನಕ್ಕೆ ಹಿರಿಯರೆಲ್ಲ ಬಂದಿದ್ದಾರೆ. ಎಲ್ಲ ದಯವಿಟ್ಟು ಕ್ಷಮಿಸಿ, ಎಲ್ಲಾ ಹೆಸರುಗಳನ್ನ ಎಲ್ಲ ರೀತಿಯ ಪ್ರತಿಯೊಂದು ಸಮಯಾವಕಾಶದ ಕೊರತೆ ಇದೆ. ಹಾಗೇನೆ ದಯವಿಟ್ಟು ಈಗ ನಮ್ಮ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳಾದಂತ ಭೈರತಿ ಸುರೇಶ್ ಅವರು ಇವತ್ತಿನ ದಿನ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಂತ್ರಿಗಳು ಅವರು ಫೋನ್ ಮಾಡಿದ್ದಾರೆ, ಅವರ ಇವ್ರ ಮುಖಾಂತರ, PM ಮುಖಾಂತರ. ನಾವು ದಯವಿಟ್ಟು ಇದು ಮುಗಿಸಿದ ನಂತರ ನಾವು ಫೋನ್ ಮಾಡ್ಕೊಂಡು ಎಲ್ಲಿದ್ದಾರೋ ಅಲ್ಲಿ ಹೋಗಿ ನಾವು ಸಹ ಶುಭಾಶಯಗಳನ್ನ ನಾವು ಕೋರ್ಬೇಕಾಗ್ತದೆ. ಅವ್ರ ಜೊತೆ ನಾವು ಸ್ಪಂದಿಸಿ ನಾವು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಂತೆ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಅನಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಕರೆ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅನೇಕ ವಂದನೆಗಳು. ನಮ್ಮ ನಿರ್ದೇಶಕರ ಹೆಸರು ಹೇಳೋದು ಮರ್ತ್ಬಿಟ್ಟೆ ನಾನು. ನಿರ್ದೇಶಕರಾದ ನಮ್ಮ ಹೆಣ್ಣುಮಗಳು ನಿರ್ದೇಶಕರ ಆಯ್ಕೆ ಆಗಿದ್ದ ಈ ಸಂದರ್ಭದಲ್ಲಿ ಅವರಿಗೆ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ನಾವೆಲ್ಲರೂ ಕೂಡ ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂತ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಕ್ಕಂತ, ಪಣವನ್ನ ತೋಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದೇಶದಲ್ಲಿ ಕರೆ ಹೊರಟಿದೆ. ರಾಹುಲ್ ಗಾಂಧಿಯವರ ಮುಖಾಂತರ ಆ ಕರೆಯ ಮೂಲಕ ರಕ್ಷಣೆಯನ್ನ ಮಾಡ್ತಕ್ಕಂತ ಕರ್ತವ್ಯದಲ್ಲಿ ನಾವೆಲ್ಲ ತೊಡಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗ್ತೇನೆ. ನಿಮ್ಗೆಲ್ರಿಗೂ ವಂದನೆಗಳು. ನಮಸ್ಕಾರ.